ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್. ನಾವಿವತ್ತು ಮಾಡ್ತಿರುವಂತಹ ರೆಸಿಪಿ ಬಿದಿರು ಕಡಲೆ ಸಾಂಬಾರ್. ಇದನ್ನು ಬಿದಿರು ಕಣಿಲೆ ಅಂತಲೂ ಕರೀತಾರೆ, ಇಂಗ್ಲೀಷ್ನಲ್ಲಿ ಬ್ಯಾಂಬೋ ಶೂಟ್ ಅಂತ ಕೂಡ ಕರೀತಾರೆ. ಇದು ಬಿದಿರಿನ ಮೊಳಕೆಯಿಂದ ಮಾಡುವಂತಹ ಸಾಂಬಾರ್. ಒಂದು ಹೆಲ್ದಿ ರೆಸಿಪಿ ಕೂಡ ಹೌದು. ಬಿದಿರು ಕಣಲೆ ಮಳೆಗಾಲದಲ್ಲಿ ಮಾತ್ರ ಸಿಗೋದ್ರಿಂದ ಸೀಸನಲ್ ಸಾಂಬಾರ್ ಕೂಡ ಹೌದು. ಬನ್ನಿ ಈ ಬಿದಿರು ಕಡಲೆ ಸಾಂಬಾರ್ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. 6 ಬಿದಿರು ಕಡಲೆನ ಸಿಪ್ಪೆ ತೆಗೆದು ಈ ಥರ ಸಣ್ಣದಾಗಿ ಹೆಚ್ಚಿ ಒಂದು ರಾತ್ರಿ ಪೂರ್ತಿ ನೀರಲ್ಲಿ ನೆನೆಸಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 10-12 ಸರಿ ಅಂತ ತೊಳಿಲೇಬೇಕು. ಇದರಲ್ಲಿ ನೊರೆ ಬರುತ್ತೆ, ನೊರೆ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು, ಅಲ್ಲಿವರೆಗೂ ತೊಳಿಬೇಕು. ಇದು ಫ್ರೆಶ್ ಬ್ಯಾಂಬೋ ಶೂಟಲ್ಲಿ ತುಂಬ ಟಾಕ್ಸಿನ್ಸ್ ಇರುತ್ತೆ. ಇದೆಲ್ಲ ಟಾಕ್ಸಿನ್ಸ್ ಹೋಗಿಲ್ಲ ಅಂದರೆ ಪಾಯ್ಸನ್ ಕೂಡ ಆಗಬಹುದು. ಬಟ್ ತುಂಬ ಕೇರ್ಫುಲ್ಲಾಗಿ ತೊಳ್ಕೊಬೇಕಾಗತ್ತೆ. ನಾನಿಲ್ಲಿ ಮಿಕ್ಸರ್ ಕಾಳುಗಳು ತೊಗೊಂಡಿದ್ದೀನಿ. ಅವರೆಕಾಳು, ಹೆಸರು ಕಾಳು, ಕಡಲೆಕಾಳು, ಅಲಸಂದೆ ಕಾಳು, ಬಟಾಣಿ. ಮೇನ್ ಇದಕ್ಕೆ ಅಲಸಂದೆ ಕಾಳನ್ನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನೀವೆಲ್ಲ ಕಾಳುಗಳನ್ನ ಕೂಡ ಯೂಸ್ ಮಾಡ್ಕೋಬಹುದು. ನನ್ನ ಕಾಬೂಲ್ ಕಡಲೆಕಾಳು, ನಿಮ್ಗೆ ಏನೇನು ಸಿಗುತ್ತೆ, ದಾಲ್ ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ ತರಕಾರಿಗಳು ತೊಗೊಂಡಿದ್ದೀನಿ. ಆಲೂಗೆಡ್ಡೆ ತೊಗೊಂಡಿದ್ದೀನಿ 2 ಹೆಚ್ಚಿರೋದು, ಪಡವಲಕಾಯಿ ತೊಗೊಂಡಿದ್ದೀನಿ, ಇದು ಗೆಡ್ಡೆಕೋಸು ತೊಗೊಂಡಿದ್ದೀನಿ, ಮೂಲಂಗಿ, ಬೀನ್ಸು, ಕ್ಯಾರೆಟು, ಸೊಪ್ಪುಗಳು ತೊಗೊಂಡಿದ್ದೀನಿ. ಎಲ್ಲ ರೀತಿಯ ಸೊಪ್ಪುಗಳನ್ನ ಯೂಸ್ ಮಾಡಬಹುದು. 2 ಬದನೆಕಾಯಿನ ನೀರಲ್ಲಿ ಹೆಚ್ಚಿ ನೀರಿಗೆ ನೆನೆ ಹಾಕಿಟ್ಕೊಂಡಿದ್ದೀನಿ. ಈಗ ಕಪ್ಪಗಾಗ್ಬಿಡುತ್ತೆ ಅಂತ ಅಷ್ಟೇ. ಇಲ್ಲಿ ಎಲ್ಲ ರೀತಿ ಸೊಪ್ಪುಗಳು ತೊಗೊಂಡಿದ್ದೀನಿ. ಅರಿವೆ, ದಂಟು, ಮೆಂತ್ಯ, ಸಬ್ಬಕ್ಕಿ, ನೀವೆಲ್ಲ ಸೊಪ್ಪುಗಳನ್ನ ಕೂಡ ಯೂಸ್ ಮಾಡಬಹುದು. ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ. ಅವಾಯ್ಡ್ ಮಾಡಬೇಕಾದ್ರೆ ತರಕಾರಿಗಳಂತಂದರೆ ಬೆಂಡೆಕಾಯಿ, ಅದು ಲೋಳೆ ಥರ ಬಿಟ್ಕೊಳ್ಳುತ್ತೆ. ಹಾಗಲಕಾಯಿ ಯೂಸ್ ಮಾಡಿದ್ರೆ ಕಹಿ ಬರುತ್ತೆ ಅಂತ ಯೂಸ್ ಮಾಡಬೇಡಿ. ಹೇಗೆ ಮಾಡೋದಂತ ನೋಡೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ ಎಲ್ಲ ರೀತಿ ಕಾಳುಗಳು ಮತ್ತು ತರಕಾರಿ, ಸೊಪ್ಪು, ಬಿದಿರು ಎಲ್ಲ ಹಾಕೋತಾ ಇದ್ದೀನಿ. ನಾವು ಏನೇನು ಇಟ್ಕೊಂಡಿದ್ವಿ ಎಲ್ಲ ತರಕಾರಿಗಳು ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಉಪ್ಪು, ನೀರು ಎಲ್ಲ ಹಾಕಿ 3 ವಿಷಲ್ ತೊಗೋಬೇಕು. ಅಷ್ಟರಲ್ಲಿ ಮಸಾಲೆ ರುಬ್ಕೊಬಿಡೋಣ. ನಾನು ಒಂದು ಪೂರ್ತಿ ತೆಂಗಿನಕಾಯಿನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ದಪ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು. ಕಡಲೆ ಹಾಕೋತಾ ಇದ್ದೀನಿ, ಒಂದು 2 ಸ್ಪೂನ್ ಕಡಲೆ. ಗಸಗಸೆ ಹಾಕೋತಾ ಇದ್ದೀನಿ. ನಾನು ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಮಿಕ್ಸಡ್ ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಧನಿಯಾ ಪುಡಿ, ಖಾರದ ಪುಡಿ ಸಪ್ರೇಟ್ ಕೂಡ ಹಾಕೋಬೋದು. ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರಾ ಅದನ್ನು ಉಪಯೋಗಿಸ್ಕೋಬಹುದು. ನೀರಾಗಿ ಈ ಥರ ಸಣ್ಣದಾಗಿ ರುಬ್ಕೋಬೇಕು. ನೋಡಿ, ಇಷ್ಟು ಸಣ್ಣದಾಗಿರಬೇಕು. ಒಗ್ಗರಣೆ ಮಾಡೋಕ್ಕೆ ಪಾತ್ರೆ ಬಿಸಿಟ್ಟು ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ಪ್ಲಟರ್ ಆದಮೇಲೆ ಕರಿಬೇವಿನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಮೆಣಸಿಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಒಂದ್ಸಲ ಚೆನ್ನಾಗಿ ತಿರುಗಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ 3 ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋವರೆಗೂ ಆಯಿಲಲ್ಲೇ ಫ್ರೈ ಮಾಡಿ. 2 ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ. ಕಡಲೆ ಸಾಂಬಾರಿಗೆ ತುಂಬ ಜಾಸ್ತಿ ಟೊಮೊಟೊ ಯೂಸ್ ಮಾಡಬಾರ್ದು, ಚೆನ್ನಾಗಿರಲ್ಲ. ಇವಾಗ ಇದು ಆಗಿದೆ. ಇವಾಗ ಆವಾಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆ ಪೇಸ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಆ ಥರ ಚೆನ್ನಾಗಿ ತಿರುಗಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ಥರ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾವು ಕಾಳು ಬೇಯಿಸೋ ಕೂಡ ಉಪ್ಪು ಹಾಕ್ಕೊಂಡಿದ್ವಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಅಷ್ಟರಲ್ಲಿ ಕುಕ್ಕರ್ ತಣ್ಣಗಾಗಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಕಾಳುಗಳೆಲ್ಲ ನೀಟಾಗಿ ಬೆಂದಿದೆ. 3 ವಿಷಲ್ ಓಡಿಸ್ಕೊಂಡ್ರೆ ಎಲ್ಲ ನೀಟಾಗಿ ಬೆಂದ್ಬಿಡುತ್ತೆ. ಬೇಯಿಸ್ಕೊಂಡಿರುವಂಥ ಕಡಲೆನ ಸಾಂಬಾರಿಗೆ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಡಲೆ ಸಾಂಬಾರು ರುಚಿಗೆ ಮಾತ್ರ ಅಷ್ಟೇ ಅಲ್ಲ, ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ಗೆ ಹೆಲ್ಪ್ ಮಾಡುತ್ತೆ, ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ, ಇಮ್ಯುನಿಟಿನ ಬಿಲ್ಡ್ ಮಾಡುತ್ತೆ. ಮಳೆಗಾಲದಲ್ಲಿ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಮಕ್ಕಳಲ್ಲಿ ಇದನ್ನು ಕೊಟ್ಟರೆ ಹುಷಾರು ತಪ್ಪೋದು ಕಡಿಮೆ ಆಗುತ್ತೆ. ಈ ಕಾಳುಗಳು, ಸೊಪ್ಪು, ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡೋದ್ರಿಂದ ದೇಹಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ಕಾಳುಗಳಿಂದ ಪ್ರೋಟೀನ್ ಸಿಕ್ಕರೆ
ಐರನ್ ಮತ್ತು ಕ್ಯಾಲ್ಶಿಯಂ ಸೊಪ್ಪುಗಳಿಂದ ಸಿಗುತ್ತೆ, ವಿಟಮಿನ್ ಆ್ಯಂಡ್ ಮಿನರಲ್ಸ್ ತರಕಾರಿಯಿಂದ ಸಿಗುತ್ತೆ. ಟೋಟಲಿ ಕಂಪ್ಲೀಟ್ ಫುಡ್ ಅಂತಲೇ ಹೇಳಬಹುದು. ಇದನ್ನು ಯಾರ್ಯಾರು ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಕಿಡ್ನಿ ಡಿಸೀಸ್ ಇರೋರು, ಹೆಚ್ಚು ಪ್ರೋಟೀನ್ ತೊಗೊಳ್ಳೋದು ಒಳ್ಳೆಯದಲ್ಲ, ಮತ್ತು ಹೆಚ್ಚು ಅಸಿಡಿಟಿ ಇರೋರು ಇದನ್ನು ಯೂಸ್ ಮಾಡಬಾರ್ದು. ಯಾಕೆಂದರೆ ತುಂಬ ಹೀಟ್ ಪ್ರೊಡ್ಯೂಸ್ ಮಾಡುವಂತಹ ಫುಡ್ ಇದು. 1 ವರ್ಷದ ಒಳಗಿರೋ ನಮ್ಮಂತಹ ಮಕ್ಕಳು ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಸಾಂಬಾರಿಗೆ ಹಾಲು ಆ್ಯಡ್ ಮಾಡಿ ಮೊಸರು ಕೂಡ ಆ್ಯಡ್ ಮಾಡಬಹುದು. ಆ ಕ್ಲಿಪ್ ನನ್ನ ಹತ್ರ ಮಿಸ್ಸಿಂಗ್ ಇದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಟ್ರೆಡಿಷ್ನಲ್ ಬಿದಿರು ಕಡಲೆ ಸಾಂಬಾರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು.